ದೆಹಲಿ ರೈತರು ಉಪವಾಸ ಸತ್ಯಾಗ್ರಹ ಬೆಂಬಲಿಸಿ ಧಾರವಾಡ ಜಿಲ್ಲೆಯ ಕಲಘಟಗಿಯ ರೈತ ಸಂಘಟನೆ ಒಕ್ಕೂಟ ಮತ್ತು ಕಬ್ಬು ಬೆಳೆಗಾರರ ಸಂಘಟನೆಯ ಪಂಚಿನ ಮೆರವಣಿಗೆ ಮಾಡಲಾಯಿತು. ದೆಹಲಿಯ ಕನೂರಿ ಬಾರ್ಡರ್ನಲ್ಲಿ ರಾಷ್ಟ್ರದ ಅನ್ನದಾತರ ಒಳಿತಿಗಾಗಿ ಉಪವಾಸ ಸತ್ಯಾಗ್ರಹ ನಡೆಸ್ತಾ ಇರುವ ರಾಷ್ಟ್ರೀಯ ರೈತ ನಾಯಕರಾದ ಶ್ರೀ ಸರ್ದಾರ್ ಜಗದೀಶ್ ಸಿಂಗ್ ದುಲೈವಾಲಾ ಅವರ ಹೋರಾಟವನ್ನು ಬೆಂಬಲಿಸಿ ರಾಜ್ಯದಾದ್ಯಂತ ಪಂಜಿನ ಮೆರವಣಿಗೆ ನಡೆಸಲಾಯಿತು. ರೈತ ಬೆವರು ಸುರಿಸಿ ದುಡಿದು ಬೆಳೆಯನ್ನ ಬೆಳಿತಾನೆ, ಆದರೆ ಆ ಬೆಳೆಗೆ ಕನಿಷ್ಠ ಬೆಂಬಲ ಬೆಲೆ ನಿಗದಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೇವೆ ಅಂತ ಧಾರವಾಡ ಕಬ್ಬು ಬೆಳೆಗಾರರ ಕಾರ್ಯದರ್ಶಿ ಪರಶುರಾಮ ಎತ್ತಿನಗುಡ್ಡ ಅವರು ತಿಳಿಸಿದರು. ಕೇಂದ್ರ ಸರ್ಕಾರ ನಮ್ಮ ಹೋರಾಟಕ್ಕೆ ಬೆಲೆ ಕೊಡದೆ, ಅದು ಯಾರೂ ಕೇಳದ ಒಂದು ದೇಶ ಒಂದು ಚುನಾವಣೆ, ಒಂದು ದೇಶ ಒಂದು ತೆರಿಗೆ ಪದ್ಧತಿ, ಒಂದು ದೇಶ ಒಂದು ಪಡಿತರ ಕಾರ್ಡ್ ಅಂತ ಯಾರು ಕೇಳದಂತಹ ಯೋಜನೆಗಳನ್ನ ಜಾರಿಗೆ ತರ್ತಾ ಇದೆ. ಆದರೆ ರೈತರಿಗೆ ನ್ಯಾಯಯುತವಾಗಿ ಬೇಕಾದಂತಹ ಬೆಲೆ ನಿರ್ಧರಿಸ್ತಾ ಇಲ್ಲ. 80% ಇರುವಂತಹ ರೈತಾಪಿ ವರ್ಗ ಕೇಂದ್ರ ಸರ್ಕಾರಕ್ಕೆ ನೀಡಿದ್ದಾರೆ. ಇನ್ನು ನಮ್ಮ ಸಂಸತ್ತು ಅಧಿವೇಶನದಲ್ಲಿ ರೈತರ ಬಗ್ಗೆ ಧ್ವನಿ ಎತ್ತಾ ಇಲ್ಲ. ನಮ್ಮ ರೈತ ನಾಯಕರಾದ ಜಗದೀಶ್ ಸಿಂಗ್ ದುಲೈವಾಲಾ ಅವರು ಉಪವಾಸ ಸತ್ಯಾಗ್ರಹ ಕೈಗೊಂಡು ಇಂದಿಗೆ 36 ದಿನಗಳಾಯಿತು. ಮಾನ್ಯ ಉಚ್ಚ ನ್ಯಾಯಾಲಯ ಅವರನ್ನು ತಕ್ಷಣ ಆಸ್ಪತ್ರೆಗೆ ಸೇರಿಸಬೇಕು ಅಂತ ಹೇಳಿದರೂ ಕೂಡ ಸರ್ಕಾರ ಇನ್ನೂ ಕೂಡ ಕ್ರಮ ಕೈಗೊಂಡಿಲ್ಲ. ಈ ಕುರಿತು ನ್ಯಾಯಾಂಗ ನಿಂದನೆ ಪ್ರಕರಣ ದಾಖಲಿಸಲು ಪಂಜಾಬ್ ಸರ್ಕಾರಕ್ಕೆ ಎಚ್ಚರಿಸಿದೆ. ಒಂದು ದೇಶ ಒಂದು ಚುನಾವಣೆ, ಒಂದು ದೇಶ ಒಂದು ಕಾರ್ಡ್ ಅಂತ ಬೊಬ್ಬೆ ಹೊಡೆಯವರು ಒಂದು ದೇಶ ಒಂದು ಬೆಲೆ ಅಂತ ಯಾಕೆ ಮಾತನಾಡುವುದಿಲ್ಲ? ಕೃಷಿ ಉತ್ಪನ್ನಗಳಿಗೆ ಏಕರೂಪ ಕನಿಷ್ಠ ಬೆಂಬಲ ಬೆಲೆ ಕೊಡಲು ಯಾಕೆ ಸಾಧ್ಯವಾಗ್ತಾ ಇಲ್ಲ? ಕನಿಷ್ಠ ಬೆಂಬಲ ಬೆಲೆ ಕೊಡಿ ಅಂತ ಹೋರಾಟ ನಡೆಸ್ತಾ ಇರುವ ರೈತರ ಮೇಲೆ ಜಲಫಿರಂಗಿ ದಾಳಿ ನಡೆಸುವುದು, ಅಶ್ರುವಾಯು ಶೇಲ್ ಬಳಸಿ ಚಳುವಳಿಯನ್ನು ಹತ್ತಿಕ್ಕುವುದು, ಬೆಲೆ ಖಾತ್ರಿ ಕಾನೂನು ಜಾರಿ ಮಾಡಿ ಸ್ವಾಮಿನಾಥನ್ ವರದಿ ಅನುಷ್ಠಾನಕ್ಕೆ ತನ್ನಿ ಅಂತ ಹೋರಾಟ ನಡೆಸಿದರೆ ಅವರಿಗೆ ಲಾಠಿ ಏಟು ಯಾಕೆ ಬೀಳ್ತಾ ಇದೆ ಅಂತ ರೈತ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಪ್ರತಿಭಟನೆಯಲ್ಲಿ ಮಹೇಶ ಬೆಳಗಾಂಕರ ಜಿಲ್ಲಾಧ್ಯಕ್ಷರು ಉಳುವಪ್ಪ ಬಳಗೇರ್, ಪರಶುರಾಮ ಎತ್ತಿನಗುಡ್ಡ, ಬಸನಗೌಡ ಸಿದ್ದನಗೌಡರ್, ಜ್ಯೋತಿಬಾ ಹುಲ್ಕೊಪ್ಪ, ಶಂಭು ಬಳಗೇರ್, 3000ಪ್ಪ ಹೊಂಗಲ್, ಕಿರಣ್ ವಸಂತ ದಾಕಪ್ಪನವರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ವರದಿ ಪ್ರಕಾಶ್ ದುಪ್ಪದ, ಧಾರವಾಡ. ಸಂಯುಕ್ತ ಕಿಸಾನ್ ಮೋರ್ಚಾ ದೆಹಲಿಯ ಹೋರಾಟ ನಡೆಸುತ್ತಿರುವಂತಹ ನಮ್ಮ ರಾಷ್ಟ್ರೀಯ ನಾಯಕರಾದಂತಹ ಶ್ರೀ ಜಗದೀಶ್ ಸಿಂಗ್ ದುಲೈವಾಲಾ ಅವರು ಇವತ್ತಿಗೆ ಉಪವಾಸ ಸತ್ಯಾಗ್ರಹ ಕೈಗೊಂಡು 36 ದಿನ ಆಯಿತು. ಆದರೂ ಕೇಂದ್ರ ಸರ್ಕಾರ ಅವರ ಉಪವಾಸ ಸತ್ಯಾಗ್ರಹಕ್ಕೆ ಭೇಟಿ ಇವತ್ತಿನವರೆಗೆ ಯಾವ ನಾಯಕರು ಭೇಟಿ ನೀಡಿಲ್ಲ. ಮತ್ತು ನಮ್ಮ ಸಂಸದರು ತಕ್ಷಣ ಒಂದು ಅಧಿವೇಶನದಲ್ಲಿ ರೈತರ ಈ MSP ಗ್ಯಾರಂಟಿ ಕಾನೂನು ಜಾರಿಯಾಗಬೇಕು, ರೈತರ ಸಾಲ ಮನ್ನಾ ಆಗಿರಬೇಕು, ಈ ಒಂದು ಈಡೇರಿಸಲಿಕ್ಕೆ ಸಂಸತ್ತಿನಲ್ಲಿ ಧ್ವನಿ ಎತ್ತಿ ಆ ರೈತ ನಾಯಕ ಉಪವಾಸ ಸತ್ಯಾಗ್ರಹ ಅವರಿಗೆ ಮನವೊಲಿಸಿ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕಂತೇಳಿ ನಾವು ರಾಜ್ಯ ರೈತ ಸಂಘಟನೆ ಒಕ್ಕೂಟ ಇರ್ಬೋದು, ಸಂಘಟನೆ ಇವತ್ತು ಅವರ ಬೆಂಬಲವಾಗಿ ಈ ಒಂದು ಸಂಜೆದ ಮೆರವಣಿಗೆಯನ್ನು ಮಾಡುತ್ತಿದ್ದೇವೆ. ಮತ್ತು ನಮ್ಮ ರೈತರಿಗೆ ಯಾವಾಗಲೂ ಜಯಿಸಬೇಕಂತೇಳಿ ನಾನು ಎಲ್ಲರಿಗೂ ಕೇಳ್ಕೊಳ್ತೇನೆ. ಜೈ ಹಿಂದ್, ಜೈ ಕಿಸಾನ್. ಹೋರಾಟ ಎಲ್ಲಿವರೆಗೆ ಹೋರಾಟ ಸರ್ಕಾರ ಅಂತ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ರೈತರ ಬೆಲೆ ಕೊಡುವಂತ ಕೇಂದ್ರ ಸರ್ಕಾರಕ್ಕೆ, ಕೃಷಿ ಕಾನೂನು ಜಾರಿ ಮಾಡಿದಂತ ಸರ್ಕಾರಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಏನೇ ಬರಲಿ ಉಪವಾಸ ಸತ್ಯಾಗ್ರಹ ದೆಹಲಿ ಕನ್ನೂರು ಗೋಲ್ನಲ್ಲಿ ಇವತ್ತಿಗೆ 36 ದಿನ ಆಯಿತು. ಸರ್ಕಾರ ಅವರ ಅಪರ್ಣ ಉಪವಾಸ ಮುಗಿದ್ರು ಯಾವುದೇ ರೀತಿ ಇವತ್ತಿನವರೆಗೂ ಅವರಿಗೆ ಚಕ್ಕಾರ ಎತ್ತಿಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಮಾಡಿ ಅವರಿಗೆ ಆಸ್ಪತ್ರೆ ಸೇರಿಸಬೇಕಂದ್ರೆ ಇವತ್ತಿನವರೆಗೂ ಆಸ್ಪತ್ರೆ ಎತ್ತಿಲ್ಲ. ಇದಕ್ಕಾಗಿ ಅವರ ಒಂದು ಬೆಂಬಲಕ್ಕಾಗಿ ನಾವು ಕಲಘಟಗಿ ತಾಲೂಕಿನ ಎಲ್ಲ ಸಮಸ್ತ ಕಬ್ಬುಗಳ ಸಂಘಟನೆ ಇರ್ಬೋದು, ರೈತರು ಇರ್ಬೋದು, ಅವರಿಗೆ ಬೆಂಬಲವಾಗಿ ಇವತ್ತು ಪಂಚಮಿ ಮೆರವಣಿಗೆಯನ್ನು ಈ ಒಂದು ಸ್ಥಳದಲ್ಲಿ ಮಾಡುತ್ತಿದ್ದೇವೆ. ಈ ಒಂದು ಸ್ಥಳಕ್ಕೆ ಬಂದಂಥ ಎಲ್ಲ ರೈತ ಸಂಘಟನೆ ಮುಖಂಡರಿಗೂ
ನಮ್ಮ ಸಂಘಟನೆಯಿಂದ ಅವರಿಗೆ ಉತ್ಕೃಷ್ಟವಾದ ಅಭಿನಂದನೆಗಳು ಸಲ್ಲಿಸ್ತೇವೆ. ಜೈ ಹಿಂದ್, ಜೈ ಕಿಸಾನ್. ಜೈ ಹಿಂದ್, ಜೈ ಕಿಸಾನ್.